ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹಿಬ್ಬಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತಿನ ಡೈಲಿ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಯಾವ ಥರ ಇತ್ತು ಅಂತ ಕ್ವಿಕ್ಕಾಗಿ ನೋಡ್ಕೊಬನ್ನಿ. ನಮಗೆ ಬೇರೆ ಬೆಳಗ್ಗೆನೇ ಹೆವಿ ಕೆಲಸ ಅಲ್ಲ, ಅದರಲ್ಲಿ ಬೇರೆ ಪಾಪು ಬೇಗ ಎದ್ಬಿಟ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಅವಳನ್ನ ಕರ್ಕೊಂಡೇ ಎಲ್ಲ ಆಲ್ಮೋಸ್ಟ್ ಕೆಲಸ ಮಾಡಬೇಕು. ಅದ್ರ ಜೊತೆ ಮಾವ ಕಾಲ್ ಮಾಡಿದರು, ಹಾಗಾಗಿ ಅವ್ರ ಹತ್ರ ಮಾತಾಡ್ತಾನೆ ಕೆಲಸ ಮಾಡ್ತಾಯಿದ್ದೆ. ಅದು ಏನು ಮಾಡ್ತಾಯಿದ್ದೆ ಅಂದರೆ ರಾಗಿ ಅಂಬಲಿ ಮಾಡ್ತಾಯಿದ್ದೆ. ಟೊಮೆಟೊ ಬಾತ್ ಮಾಡೋ ಪ್ಲ್ಯಾನಿಂಗಲ್ಲಿ ಇದ್ನಲ್ವ, ಅವಳ ಐಶುಗೆಲ್ಲಾದರೂ ಸ್ವಲ್ಪ ಖಾರ ಆದರೆ ಟೊಮೆಟೊ ಬಾತ್ ತಿಂದಿಲ್ಲ ಅಂತ ಅಂದರೆ ರಾಗಿ ಅಂಬಲಿ ಕೊಡೋಣ ಅಂತ. ಎಲ್ಲರೂ ಟೊಮೆಟೊ ಬಾತ್ ತಿಂದರೆ 11 ಗಂಟೆ 11:30 ಅಷ್ಟೊತ್ತಿಗೆ ರಾಗಿ ಅಂಬಲಿ ಕುಡಿಸೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಯಾಕೆಂದರೆ ಅವಳು ಸ್ವಲ್ಪ ನೀರು ಕುಡಿಯೋದು ಕಡಿಮೆ ಆಗ್ತಿದೆ, ಹಾಗಾಗಿ ಹೀಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೆ. ಅರ್ಧ ಗಂಟೆಗೆ ಆಗೋ ಕೆಲಸ ಒಂದು 3/4 ಗಂಟೆಗೆ ಆಗುತ್ತೆ, ಪಾಪು ಎಲ್ಲರೂ ಬೇಗ ಎದ್ಬಿಟ್ರೆ. ಮತ್ತು ಅವಳ ಹತ್ರ ಮಾತಾಡ್ತಾ ಕೆಲಸನ ಸ್ಟಾರ್ಟ್ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದೆ. ನಮ್ಮ ಐಶು ನೋಡಿ ಹೆಚ್ಚಿ. ಸೊ ಹಾಸಿಗೆ ಎಲ್ಲ ಸರಿ ಮಾಡಿಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಕತೆ ಏನಾಯಿತು ಅಂತ ಅಂದರೆ, ಟೊಮೆಟೊ ಬಾತು ಅಂತ ಹೇಳಿ ಮಾಡೋಕ್ಕೆ ಹೋದೆ. ಇವಾಗ ಅದೊಳ್ಳೆ ಚಿತ್ರಾನ್ನ ಥರ ಆಗೋಯ್ತು. ಟೊಮೆಟೊ ಬಾತ್ ಮಾಡೋಕ್ಕೆ ಬರುತ್ತೆ, ನಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಇದೆ ಟೊಮೆಟೊ ಬಾತ್ ರೆಸಿಪಿ, ಸೂಪರಾಗಿ ಬರುತ್ತೆ. ಅದನ್ನೇ ಮಾಡಿ ಬೋರ್ ಆಗಿದೆ, ಹೊಸದೇನಾದ್ರು ಟ್ರೈ ಮಾಡೋಣ ಅಂತ ಇವತ್ತು ಒಂದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಮಾಡೋಕ್ಕೆ ಹೋದೆ. ಅದೊಳ್ಳೆ ಚಿತ್ರಾನ್ನ ಥರ ಆಗೋಯ್ತು. ವಿಡಿಯೋ ನೋಡ್ತಾ ಅವ್ರದ್ದು ತಮ್ಲೈನು ಅಥವಾ ಅವರು ಮಾಡೋ ರೀತಿ ಎಲ್ಲ ನೋಡಿದ್ರೆ ಸೂಪರಾಗಿತ್ತಾಯ್ತಾ, ಒಂಥರ ಆಸೆ ಆಯಿತು ಅದೇ ಥರ ಮಾಡಬೇಕು ಅಂತ. ಒಳ್ಳೆ ಚಿತ್ರಾನ್ನ ಥರ ಆಗೋಯ್ತು. ನಾನು ಏನು ಮಿಸ್ಟೇಕ್ ಮಾಡಿದೆ ಏನು ಅಂತ ಗೊತ್ತಿಲ್ಲ, ಬಟ್ ರೆಸಿಪೀಸ್ನ ಶೂಟ್ ಮಾಡಿದ್ದೀನಿ. ರೆಸಿಪಿನ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ. ಟೊಮೆಟೊ ಬಾತ್ ಹೋಗಿ ಚಿತ್ರಾನ್ನ ಆಯಿತು. ಏನೇನೋ ಟ್ರೈ ಮಾಡೋಕ್ಕೆ ಹೋದರೆ ಇದೇ ಥರ ಆಗೋದು, ಬಟ್ ತಿನ್ನೋ ಥರ ಇತ್ತಲ್ಲ ಅದು ನಮ್ಮ ಪುಣ್ಯ ಅಂತ ಅಂದ್ಕೊಂಡು ಮುಂದಿನ ಕೆಲಸನ ಮಾಡಬೇಕು. ನೋಡಿ ನಮ್ಮ ಯಶಮ್ಮ ಕೂತಿದ್ದು. ಸೊ ಹಾಸಿಗೆ, ಬೆಡ್, ರಗ್ಗು, ಬೆಡ್ಶೀಟು ಅದನ್ನೆಲ್ಲ ಸರಿ ಮಾಡಿಟ್ಟು ನಮ್ಮ ಮುಂದಿನ ಕೆಲಸ ಏನು ಎತ್ತ ಅಂತ ನೋಡಿಬಿಟ್ಟು ಮಾಡಬೇಕಾಗತ್ತೆ. ಸರಿ, ಆಮೇಲೆ ಸಿಗ್ತೀನಿ. ನಾನು ಫಸ್ಟಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಹಾಕಿ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಮಿಕ್ಸಿಗೂ ಹಾಕ್ಬೋದು, ಇಲ್ಲಾಂದರೆ ಕುಟ್ಟಿ ಕೂಡ ಮಾಡ್ಕೋಬೋದು. ಮಸಾಲೆಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಮತ್ತು ಏನೇನು ಪಲಾವಿಗೆ ಹಾಕ್ತೀರೋ ಅದೆಲ್ಲ ಹಾಕ್ಕೋಬೋದು. ತುಪ್ಪ, ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಾನು ಬರೀ ಎಣ್ಣೆನ ಯೂಸ್ ಮಾಡಿದೆ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ ಹೇಳಿದರು. ಫ್ರೈ ಮಾಡ್ತಾಯಿದ್ದೆ. ಬಟಾಣಿ ಹಾಕ್ತಾಯಿದ್ದೀನಿ ಆಯಿತಾ. ನನಗೆ ಬಟಾಣಿ ತುಂಬ ಇಷ್ಟ, ಹಾಗಾಗಿ 1 ಕಪ್ ಬಟಾಣಿ ಹಾಕಿಬಿಟ್ಟೆ. ಹೊಟ್ಟೆ ಎಲ್ಲ ಉರಿತು, ಯಾಕೆಂದರೆ ಅದು ರೆಸಿಪಿ ಅಷ್ಟು ಚೆನ್ನಾಗಿ ಬಂದಿಲ್ಲಲ್ಲ, ಬಟಾಣಿನೂ ಒಂದು ರಾಶಿ ಹಾಕಿದ್ದೀನಿ ಅಂತ ಅನಿಸ್ತು. ಆಮೇಲೆ ಕುಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದೆ. 4-5 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಇದು ತೊಗೊಂಡಿದ್ದೇ ಕಡಿಮೆ ಆಯಿತು ಅಂತ ನನಗೆ ಅನಿಸ್ತಾ ಇದೆ, ಗೊತ್ತಿಲ್ಲ. ಒಂದು 4-5 ತೊಗೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕಬೇಕಾಗತ್ತೆ. ಮತ್ತು ಪಲಾವಿಗೆ ಹಾಕ್ತಿರಲ್ಲ, ಧನಿಯಾ 1 ಸ್ಪೂನು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ನೆಕ್ಸ್ಟು ಗರಂ ಮಸಾಲೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಅಚ್ಚ ಖಾರದ ಪುಡಿನೂ ಸಹ ಹಾಕಿದ್ದೀನಿ, 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ, ಏಕೆಂದರೆ ಹಸಿಮೆಣಸು ಹಾಕಿರೋದ್ರಿಂದ. ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಅದೊಳ್ಳೆ ಗೊಜ್ಜು ಥರ ಆಗಬೇಕು, ಸುತ್ತ ಎಣ್ಣೆ ಬಿಟ್ಕೋಬೇಕು ಅಂತ ಹೇಳಿದರು. ಅದೇ ಜೋಶಲ್ಲಿ ಮಾಡ್ತಾಯಿದ್ದೆ. ಮತ್ತು ನನಗೆ ತಿಂಡಿ ತಿನ್ನಬೇಕಾದ್ರೆ ನೆನಪಾಯಿತು, ಅವರು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿದ್ರು ಆಯಿತಾ. ನನ್ನ ಹತ್ರ ಇತ್ತು, ಆದರೂ ಹಾಕೋಕ್ಕೆ ಮರ್ತೋಯ್ತು. ಒಳ್ಳೆಯದಾಯಿತು, ಅದು ಹಾಕಿ ಇನ್ಯಾವುದೋ ಬೇರೆ ಥರ ಟೇಸ್ಟ್ ಬರ್ತಿತ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟು ಅದು ಫ್ರೈ ಆದಮೇಲೆ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ, 4.25 ಗ್ಲಾಸ್ ನೀರು ಹಾಕಿದ್ದೆ, ಸ್ವಲ್ಪ ಮೆದುವಾಗೇ ಬರಲಿ ಅಂತ. ಆದರೆ ಅದಷ್ಟು ಮೆದುವಾಗಿ ಬಂದಿಲ್ಲ, ಉದ್ರಾಗೆ ಬಂದಿತ್ತು, ಚೆನ್ನಾಗಿ ಆಗಿತ್ತು. ನೋಡಿ ಚಿತ್ರಾನ್ನ ರೆಡಿ. ಅದು ಚಿತ್ರಾನ್ನ ಅಲ್ಲ, ಟೊಮೊಟೊ ಬಾತ್. ನನಗೆ ಅಳಬೇಕೋ ನಗಾಡಬೇಕೋ ಅನ್ನೋದೇ ಗೊತ್ತಾಗಿಲ್ಲ. ಐಶು ಕೂಡ ತಿಂದಿಲ್ಲ, ಅವಳಿಗೂ ರಾಗಿ ಅಂಬಲಿನೇ ಕೊಟ್ಟೆ ನಾನು. ಒಂದು ಚೂರು ಯಾವ ಆ್ಯಂಗಲಿಂದನೂ ಟೊಮೊಟೊ ಬಾತ್ ಥರ ಇಲ್ಲ, ಬಟ್ ಇಷ್ಟಿತ್ತು, ಇಷ್ಟು ಖಾಲಿ ಮಾಡಿದ್ದೀವಿ. ಇದಿಷ್ಟು ಖಾಲಿಯಾಗೋ ಡೌಟು, ಬಟ್ ನೋಡೋಣ. ಇವಾಗ ಸಾರಿಗೆ ಹುರಿದಿದ್ದೀನಲ್ಲ,
ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಅದೇ ಬಾಣಲಿಲಿ ಚೀನಿಕಾಯಿ ಪಲ್ಯ ಮಾಡಬೇಕು. ನಿನ್ನೆ ರಾತ್ರಿಯೇ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಹೆಚ್ಚೋಕ್ಕೆ ಒಂದಷ್ಟೊತ್ತು ಬೇಕು. ಸೊ ಇದ್ರದ್ದು ರೆಸಿಪಿ ತೋರಿಸಲ್ಲ, ಬಟ್ ಸಾರು ರೆಸಿಪಿ ತೋರಿಸ್ತೀನಿ. ಆಮೇಲೆ ಸಿಗ್ತೀನಿ. ಅಜ್ಜಿ ಬನ್ನಿ. ಕುಕ್ಕಿ ಕುಕ್ಕಿ ಹ್ಞೂ ಚೀನಿಕಾಯಿ ಪಲ್ಯ ನನ್ನ ಫೇವ್ರೆಟ್. ಇದಕ್ಕೇನು ಎಕ್ಸ್ಟ್ರಾ ಏನೂ ಆಗಲ್ಲ, ಉಪ್ಪು ಒಗ್ಗರಣೆ ಅಷ್ಟೇ, ಸೂಪರ್ ಆಗುತ್ತೆ. ಮತ್ತು ಸಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದನ್ನ ಸಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಪಾತ್ರೆಗೆ ತುಪ್ಪ ಹಾಕಿದೆ 1 ಸ್ಪೂನು, ಸ್ವಲ್ಪ ಸಾಸಿವೆ ಇಂಗು ಹಾಕಿದ್ದೀನಿ. ಯಾವಾಗೂ ಸ್ಟೀಲ್ ಪಾತ್ರೆಯಲ್ಲೇ ಮಾಡೋಕ್ಕೆ ಹೋಗ್ತೀನಿ, ಸ್ವಲ್ಪ ಸುಡ್ದಂಗೆ ಆಗುತ್ತೆ ಅಲ್ವಾ. ಮತ್ತು ಕರಿಬೇವು, ಹಸಿಮೆಣಸು ಕಡಿಮೆನೇ ಹಾಕೋದು ನಾನು ಯಾವಾಗಲೂ. ಸುಟ್ಟಂಗೆ ಆಗುತ್ತೆ, ಯಾವತ್ತೂ ಸುಟ್ಟಿಲ್ಲ ಕರೆಕ್ಟಾಗಿ, ಅಂದರೆ ಕಪ್ಪೆಲ್ಲ ಮಾಡಲ್ಲ, ಒಗ್ಗರಣೆ ಚೆನ್ನಾಗಿ ಹಾಕ್ತೀನಿ. ಇವಾಗ ಸಾರಿಂದು ಮೇನ್ ಇಂಗ್ರೀಡಿಯೆಂಟು ಈ ಪೌಡರ್, ಇದೇ ಮೇಯ್ನು. ಇದು ಯಾವ ಥರ ಮಾಡೋದು ಅಂದರೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಜೀರಿಗೆ, ಹಾಗೆ ನಾನೊಂದು 6-7 ಕಾಳುಮೆಣಸನ್ನ ಹಾಕಿದ್ದೀನಿ ಅಷ್ಟೇ. ನೀವು ಬೇಕಾದರೆ 1 ಸ್ಪೂನ್ ಸಹ ಹಾಕಬಹುದು. ನಾವು ಯಾವಾಗಲೂ ಹೇಳ್ದಂಗೆ ಖಾರ ಜಾಸ್ತಿ ತಿನ್ನಲ್ಲ ಅಂತ. ಧನಿಯಾ 1 ಸ್ಪೂನು, ಇದು ಇಷ್ಟೇ ಹಾಕಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಉದ್ದಿನಬೇಳೆ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸಾರು ಈ ಥರ ಮಾಡಿ ನೋಡಿ ಒಂದು ಸತಿ, ಮತ್ತು ಯಾವಾಗಲೂ ಇದೇ ಸಾರು ಮಾಡ್ತೀರಾ. ಇದು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದಮೇಲೆ 1.5 ಟೊಮೊಟೊ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಹಾಗೆ ನನಗೆ ಬೆಲ್ಲ ಹಾಕೋ ಹುಚ್ಚು, ಎಲ್ಲ ರೆಸಿಪಿಗೂ ಸಾಮಾನ್ಯ ಬೆಲ್ಲ ಹಾಕ್ತೀನಿ. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಟೊಮೊಟೊ ಬೇಯೋ ತನಕ ಬೇಯಿಸ್ಕೋಬೇಕು. ಅದು ಬೇಗ ಬೆಂದ್ಬಿಡುತ್ತೆ ಅನ್ನೋ ಜಾಸ್ತಿ ಟೈಮ್ ಹಿಡಿಯಲ್ಲ. 1 ಸಣ್ಣ ಕಪ್ಪಷ್ಟು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಚೆನ್ನಾಗಿ ಬೇಯಿಸ್ಬಿಟ್ಟು ಮಿಕ್ಸಿಗಾದರೂ ಹಾಕ್ಬೋದು, ಇಲ್ಲ ಅಂದರೆ ಸ್ಮ್ಯಾಶ್ ಕೂಡ ಮಾಡಿ ಇಟ್ಕೋಬೋದು. ಬೇಳೆ ಸಿಗಬಾರ್ದು, ಫುಲ್ಲು ಚೆನ್ನಾಗಿ ಪೇಸ್ಟ್ ಆಗಿರಬೇಕು ಬೇಳೆ. ಜೊತೆಗೆ ಎಷ್ಟು ನೀರು ಬೇಕಾಗುತ್ತೆ ಸಾರಿಗೆ ಕನ್ಸಿಸ್ಟೆನ್ಸಿ, ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಉದ್ದು ಬೇಳೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ 1 ಲೋಟ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಉಪ್ಪು ಇವಾಗಲೇ ಹಾಕ್ಕೋಬೋದು, ಇಲ್ಲ ಲಾಸ್ಟಿಗೆ ಸಹ ಹಾಕ್ಕೋಬೋದು. ನಾನು ಒಂದೇ ಸತಿ ಉಪ್ಪು ಹಾಕ್ಬಿಟ್ಟು ಇವಾಗ ಲೋ ಫ್ಲೇಮಲ್ಲಿಟ್ಟು ಕುದಿಯೋಕ್ಕೆ ಬಿಟ್ಟೆ. ನಮ್ಮ ಐಶು ಇತ್ತೀಚೆಗೆ ನೀರು ಕುಡಿಯೋದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾಳೆ, ಯಾಕೆ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ದಿನಕ್ಕೆ ಒಂದೊಂದು ಏನಾದರೂ ಜ್ಯೂಸ್ ಮಾಡಿಕೊಡೋದು 1 ಹೊತ್ತು, ಇಲ್ಲ ರಾಗಿ ಅಂಬಲಿ, ಇಲ್ಲ ಮಜ್ಜಿಗೆ ಜ್ಯೂಸು, ಆ ಥರದ್ದು ಏನಾದರೂ ಕೊಡ್ತೀನಿ. ಪುನರ್ಪುಳಿ, ಲೆಮನ್ ಜ್ಯೂಸು 2 ಮೇಯ್ನಾಗಿ ಕೊಡೋದು. ನೋಡಿ, ಜ್ಯೂಸ್ ಕೊಟ್ಟರೆ ಎಷ್ಟು ಬೇಕೋ ಅಷ್ಟು ಕುಡಿಯೋ ತನಕ ಉಸಿರೇ ಬಿಡೋಲ್ಲ, ಒಂದೇ ಪೆಟ್ಟಿ ಕುಡಿತಾಳೆ. ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಕುಡಿತಾಳೆ, ತೊಂದರೆ ಇಲ್ಲ. ನೋಡಿ, ಪುನರ್ಪುಳಿ ನಾಳೆಗೆ ಅಂತ ನೆನೆಸಿಟ್ಟಿದ್ದೀನಿ. ಸಾರು ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸಾರಿಗೆ ಹಾಕಲೇಬೇಕು, ಆವಾಗಲೇ ಸಾರಿನ ಟೇಸ್ಟು ಜಾಸ್ತಿ ಆಗೋದಂತಲೇ ಹೇಳ್ಬೋದು. ನೆಕ್ಸ್ಟು ಇದಕ್ಕೆ ಹುಣಸೆ ಹುಳಿ ಏನೂ ಬೇಡ, ಲೆಮನ್ ಒಂದು ಅರ್ಧ ಲೆಮನಷ್ಟು ಹಾಕ್ಕೊಳ್ಳಿ. ಮತ್ತು ತುಂಬ ಜಾಸ್ತಿ ಕುದಿಸ್ಬೇಕು ಅಂತಲೂ ಏನಿಲ್ಲ ಈ ಸಾರಿಗೆ, ಒಂದು 2 ಅಥವಾ 3 ಕುದಿ ಬಂದರೆ ಸಾಕಾಗತ್ತೆ. ನಾನು ಅದು ಸ್ವಲ್ಪ ನೊರೆ ಎಲ್ಲ ಹೋಗೋ ತನಕ ಕುದಿಸ್ತೀನಿ, ಎಲ್ಲಾದರೂ ಪುಡಿ ಮಾಡಿ ಹಾಕಿದ್ದು ಅಡ್ವಾಸನೆ ಬಂದರೆ ಅಂತ. ಇನ್ನೂ ಫ್ರೈ ಮಾಡಿರ್ತೀವಿ, ಅಡ್ವಾಸನೆ ಎಲ್ಲ ಬರಲ್ಲ. ಮತ್ತು ಕುದಿಸೋದು ಚೆನ್ನಾಗಿ ಸ್ವಲ್ಪ ಕುದಿಸ್ಬಿಟ್ರೆ ಸರಿ ಆಗತ್ತೆ. ಸಾರೆಲ್ಲ ಕುದಿಯೋಷ್ಟೊತ್ತಿಗೆ ನನ್ನ ಅಡುಗೆ ಮನೆ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಐಶುದು ಏನಾದರೂ ಒಂದು ನೆಪ ಹೇಳ್ಕೊಂಡು ನನ್ನ ಜೊತೆ ಬರ್ತಾ ಇರ್ತಾಳೆ. ಅವಳನ್ನ ಸಮಾಧಾನ ಮಾಡಿಸಿ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ. ನಂದು ಇನ್ನೊಂದು ಅಭ್ಯಾಸ ಏನಂದರೆ, ಅಡುಗೆ ಎಲ್ಲ ಆದಮೇಲೆ ಈ ಥರ ಕದ್ದಿಡೋದಲ್ಲ, ಸ್ಲ್ಯಾಬ್ ಮೇಲೆ ಇಡೋಲ್ಲ, ಈ ಥರ ಕ್ಲೋಸ್ ಮಾಡಿರ್ತೀನಿ. ಯಾರೂ ನೋಡಬಾರ್ದು, ನೋಡೋದು ಬೇಡ, ಒಂಥರ ಹರಗಣೆ ಥರ ಕಾಣುತ್ತೆ ಅಂತ. ಇವಳು ನೋಡಿ, ನಂದೆಲ್ಲ ಕೆಲಸ ಆಗಿ ಬೆವರು ಕಿತ್ತು ಹರಿತಾ ಇದೆ, ಅಷ್ಟೊತ್ತಿಗೆ ಅವಳ ಆಟ ಸ್ಟಾರ್ಟ್ ಆಗಿದೆ. ಒಂದು ಕಡೆಯಿಂದ ಸಿಟ್ಟು ಎಲ್ಲ ಬರ್ತಾಯಿತ್ತು. ಸರಿ ಅಂತ ಫ್ರೆಶ್ ಅಪ್ ಆಗಿ ಊಟ ಮಾಡೋಕ್ಕೆ ಬಂದೆ. ಊಟ ಇವತ್ತೊಂದು ಪೆಟ್ಟು ಜಾಸ್ತಿನೇ. ಯಾಕೆ ಅಂತ ಅಂದರೆ, ನನ್ನ ಫೇವ್ರೆಟ್ ಚೀನಿಕಾಯಿ ಪಲ್ಯ, ಹಾಗೆ ಈ ಸಾರು, ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ ಎಲ್ಲದು, ಮೊಸರನ್ನ ಎಲ್ಲ. ಹಾಗಾಗಿ ಫುಲ್ ಊಟ ಅಂತಾರೆ, ಭರ್ಜರಿ ಊಟ ಅಂತಾರಲ್ಲ, ಆ ಥರ ಊಟ. ಒಂದೇನು ಗೊತ್ತಾ, ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಅದೊಂದು ಕೆಟ್ಟ ಅಭ್ಯಾಸ ಬಿಡಬೇಕು.
ಆದರೆ ನನಗೆ ಊಟನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಸ್ವಲ್ಪ ಫ್ಲಾಪ್ ಆಗಿತ್ತಲ್ವ, ಟೊಮೆಟೊ ಬಾತ್ ಹೋಗಿ ಚಿತ್ರಾನ್ನ ಮಾಡಿಬಿಟ್ಟಿದ್ನಲ್ಲ. ಇವತ್ತು ಮಧ್ಯಾಹ್ನ ಮಾತ್ರ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ನನಗೆ ಊಟದಲ್ಲಿ. ಐಶನ್ನ ಮಲಗಿಸಿ ನಿಧಾನಕ್ಕೆ ಊಟ ಮಾಡ್ತಾನೆ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.